ನಮಸ್ತೆ, ನಾನು ನಿಮ್ಮ ಹರೀಶು. ಈ ವಿಶೇಷವಾದಂಥ ವಿಕಾಸ ದರ್ಪಣಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಏನಪ್ಪ ವಿಕಾಸ ದರ್ಪಣ ನಿಮ್ಗೆಲ್ರಿಗೂ ಹೇಳಿದ್ದೀನಿ, ಎಲ್ಲ ಎಪಿಸೋಡ್ಗಳಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಇದೆ. ಕೆಲವೊಬ್ರು ಅಂದರು, ಸಾರ್ ಇದು ಅಸಾಧ್ಯ ಸಾರ್, ತುಂಬ ಕಷ್ಟ, ಹೆಂಗೆ ಸರ್ 224 ಕಾನ್ಸ್ಟಿಟ್ಯೂನ್ಸಿ ಹೆಂಗೆ ಡೆವಲಪ್ ಮಾಡ್ತೀರಾ ಅಂತ. ಇದನ್ನು ಹೆಂಗಪ್ಪ ಹೇಳೋದು, ಹೆಂಗೆ ಆನ್ಸರ್ ಮಾಡೋದು ಅಂತ ಯೋಚನೆ ಬಂತು. ಹಾಗಾಗಿ ಮೊದಲನೇದಾಗಿ ಆ್ಯಕ್ಷನಾಗಿ ತರಬೇಕು ಅಂದರೆ ಅಸಾಧ್ಯವಾದಂಥ ವ್ಯಕ್ತಿನ ಕೂರಿಸ್ಬೇಕು ಅಂತ ಡಿಸೈಡ್ ಮಾಡಿಕೊಂಡೆ. ಆವಾಗ ಬಂದಂಥವರೇ ಇವತ್ತಿನ ವಿಶೇಷವಾದಂಥ ನನ್ನ ಜೊತೆಲಿ ಕೂತಿರುವಂಥ ವ್ಯಕ್ತಿ. ಯಾರು ಅಂತ ಹೇಳ್ಬಿಡ್ತೀನಿ ನಾನು. ಆ್ಯಕ್ಟರಾ? ಎಸ್. ಡೈರೆಕ್ಟರಾ? ಎಸ್. ಪ್ರೊಡ್ಯೂಸರಾ? ಎಸ್. ಇದು ಎಲ್ಲಿಂದ ಶುರು ಆಯಿತು ಜರ್ನಿ ಅಂದರೆ, ಸ್ಕೂಲಿಂದ ಶುರು ಆಗಿ ನಾಟಕಗಳು, ಸ್ಮಾಲ್ ಸ್ಕ್ರೀನು, ದೂರದರ್ಶನದಿಂದ ಹಿಡ್ದು ಬಿಗ್ ಸ್ಕ್ರೀನ್ ಫಿಲಮಲ್ಲೂ ರೀಲಲ್ಲಿ ಹೀರೋ ಅಲ್ಲ, ರಿಯಲ್ ಲೈಫಲ್ಲೂ ಹೀರೋ ಆಗಿರೋಂತಹ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಜೀವನ, ನಿಮ್ಮ ಜರ್ನಿ ಇಲ್ಲಿವರೆಗೂ, ಇವತ್ತಿನವರೆಗೂ ನನ್ನ ಬದುಕು ಹೋರಾಟದಲ್ಲಿ ಇದ್ದೀವಿ, ಈಗಲೂ ಹೋರಾಡ್ತಾನೆ ಇದ್ದೀವಿ. ಈ ಹೋರಾಟ ಬೇಕಾ ನಿಮಗೆ? ಈ ಹೋರಾಟದಿಂದ ನೀವು ಪಡೆದಿದ್ದೆಷ್ಟು, ಕಳ್ಕೊಂಡಿದ್ದೆಷ್ಟು? ಎಲ್ಲ ಪಡೆದಿದ್ದಕ್ಕಿಂತ ಕಳ್ಕೊಂಡಿದ್ದು ಜಾಸ್ತಿ. ನನ್ನನೊಂದು ಬೊಂಬೆ ನಿರ್ಮಲ ಮಾತಾ ಅವ್ರು ರೀಸೆಂಟ್ ಹೋದ್ರು. ಹೆಂಗಿದ್ರು ಕಷ್ಟದಲ್ಲಿದ್ದೀರ, ಅದೇ ಕಷ್ಟದಿಂದ ಇನ್ನೂ ಸ್ವಲ್ಪ ಒಳ್ಳೇದು ಮಾಡ್ಕೋಣ ಸಮಾಜಕ್ಕೆ ಅಂದ್ಬಿಟ್ಟು ಫಿಲಮ್ ಇಂಡಸ್ಟ್ರಿ ಪ್ಲೇ ಮೇಜರ್. ಒಂದು ಒಳ್ಳೆ ಕಾರ್ಯಕ್ರಮನ ಸಹಿಸ್ಕೊಳ್ಳೋಕ್ಕೆ ಅರ್ಹತೆ ನಿಮ್ಗಿಲ್ಲ ಅಂದ್ರೆ, ನಿಮ್ಮ ಒಳಗಡೆ ಒಬ್ಬ ರಾವಣ ಇದ್ದಾನೆ, ನಿಮ್ಮ ಒಳಗಡೆ ಒಬ್ಬ ದುಶಾಸನ ಇದ್ದಾನೆ. ಏನಾಗ್ತಿದೆ ಅಂದ್ರೆ, ಮನೆಗೆ ಮಾರಿ ಊರ್ಗುಪ್ಕಾರ ಏನಂಗೆ ಆಗ್ತಿಲ್ಲ. ಬೆದರೇ ಇಲ್ಲ ಜನ ಜೊತೆ ಬೆದರುಗಡೆ ತೆಗೆದು ನೋಡಿ ಅಂತಂದ್ರೆ ಹೆಂಗ್ ಅರ್ಥ ಆಗುತ್ತೆ ಅವ್ರಿಗೆ? ಶ್ರಮಕ್ಕೆ ಒಳ್ಳೇದು ಮಾಡೋಕೆ ಯೋಗ್ಯತೆ ಇರ್ತಕ್ಕಂಥ ಅನರ್ಹರು ಅವ್ರಿಗೊಂದು ಪ್ರಶ್ನೆ ಮಾಡ್ತಾರೆ, ಕೃಷ್ಣೇಗೌಡ ಏನು ಕೊಡುಗೆ ಚಿತ್ರಕ್ಕೆ? ಯಾರು ಕೃಷ್ಣೇಗೌಡ? ಇವತ್ತು ಅಸಾಧ್ಯವಾದದ್ದೇ ಮಾಡಿರುವಂಥವರು ಕನ್ನಡ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದಂಥ ನಮ್ಮ ಕೃಷ್ಣೇಗೌಡರು ಇದ್ದಾರೆ ನಮ್ಮ ಜೊತೆಲಿ. ಕೃಷ್ಣೇಗೌಡರೇ ನಮಸ್ತೆ, ನಮ್ಮ ವಿಕಾಸ ದರ್ಪಣಕ್ಕೆ ಸ್ವಾಗತ. ನಮಸ್ಕಾರ. ಇವ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಅವ್ರ ಮುಖ್ಯ ನನಗೆ ಕೇಳೋಣ. ಸರ್, ನಿಮ್ಮ ಜೀವನ, ನಿಮ್ಮ ಜರ್ನಿ ಇಲ್ಲಿವರೆಗೂ ಸ್ವಲ್ಪ ತಾವೇ ನಮ್ಮ ವೀಕ್ಷಕರಿಗೆ ಹೇಳಬೇಕು. ನನ್ನ ಜರ್ನಿ ಒಂದು ರೀತಿ ವಿಚಿತ್ರ, ವಿಭಿನ್ನ, ಅನೇಕ ರೀತಿಯಲ್ಲಿ ಪ್ರಯಾಣ ಬೆಳೆಸುತ್ತೆ. ನಮ್ಮ ತುರುವೇಕೆರೆ ಅಂತ, ತುಮಕೂರು ಜಿಲ್ಲೆ ತುರುವೇಕೆರೆ ಪಕ್ಕ ಒಂದು 5 ಕಿಲೋಮೀಟ್ರ್ ಹೋದರೆ ಒಂದು ಊರು, ಹಳ್ಳಿ, ಗೊಟ್ಟಿಕೆರೆ ಅಂತೇಳಿ. ದೂರ ಅಂತ ಅಂದರೆ ಅದು ಈಗಲೂ ಕುಗ್ರಾಮ. ನಾವು ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ, ವಿಜ್ಞಾನದಲ್ಲಿ ಇಷ್ಟೆಲ್ಲ ಮುಂದುವರೆದಿದ್ದೀವಿ ಅಂತ ಅಂದರೂ ಕೂಡ ಇವತ್ತು ಅದು ಕುಗ್ರಾಮ. ಇವತ್ತು ನಮ್ಮೂರಿಗೆ ಬಸ್ ಇಲ್ಲ ಅಂಥ ಒಂದು ಹಳ್ಳಿಗಾಡಿನ ಪ್ರದೇಶ ಅದು. ಇನ್ನೂ ಮುಂದುವರೆದು ಹೇಳಬೇಕು ಅಂತಂದರೆ, ನಮ್ಮಪ್ಪ, ನಮ್ಮ ಚಿಕ್ಕಪ್ಪ, ಇನ್ನೊಬ್ಬ ಚಿಕ್ಕಪ್ಪ, ಅಂದರೆ ನಮ್ಮ ತಂದೆ ಹಿಂದೆ ಮುಂದೆ 3 ಜನ ಇದ್ದವರು. ನಮ್ಮ ಅಪ್ಪನೇ ಮೊದಲನೇವರು. ಅವ್ರು ಯಾರು ಅಕ್ಷರಸ್ಥರಲ್ಲ, ವ್ಯವಸಾಯವದ್ದಲ್ಲೇ ಬದುಕಿದ್ದಂಥ ಜನ. ನಮ್ಮ ತಂದೆಗೆ ನಾವು 5 ಜನ ಮಕ್ಕಳು. ನಾವು ಇನ್ನೊಬ್ಬ ಚಿಕ್ಕಪ್ಪನಿಗೆ 1 ಗಂಡು 1 ಹೆಣ್ಣು, 2 ಮಕ್ಕಳು. ಇನ್ನೊಬ್ಬ ಚಿಕ್ಕಪ್ಪನಿಗೆ ಮಕ್ಕಳುಗಳಿರಲಿಲ್ಲ. ಆದರೆ ನಮ್ಮ ತಂದೆಗೇನೋ ಒಂದು, ನಾವು ಓದಲಿಲ್ಲ, ನನ್ನ ಮಕ್ಳುಗಳು ಓದಬೇಕು ಅನ್ನೋ ಒಂದು ಹಠ ಇತ್ತು. ಅಲ್ಲಿ ನಮ್ಮ ಅಜ್ಜಿದೇನೋ ಒಂದಷ್ಟು ಕೊಂಕಿತ್ತು. ಇಷ್ಟೊಂದು ಜನ ಮಕ್ಳುಗಳಿದ್ದಾರೆ, ಎಲ್ಲರೂ ಓದೋಕೆ ಕಳಿಸ್ತಾನೆ, ತೋಟದಲ್ಲಿ ಕೆಲಸ ಮಾಡೋರಿಲ್ಲ, ಜಮೀನಲ್ಲಿ ಕೆಲಸ ಮಾಡೋರಿಲ್ಲ, ಎಲ್ಲರೂ ಓದ್ಕೊಂಡು ಕೂತ್ಕೊಂಡ್ರೆ ಕೆಲಸ ಮಾಡೋರು ಯಾರು? ಈ ಥರದ ಕೊಂಕು ಮಾತು ನಮ್ಮ ಅಜ್ಜಿ ನಿರಂತರವಾಗಿ ಡಾಮಿನೇಟ್ ಮಾಡ್ತಾ ಬಂದರು. ಆದರೂ ನಮ್ಮಪ್ಪ ಅದಕ್ಕೇನೋ ಕಿವಿ ಕೊಡಿದ್ರೆ, ಇಲ್ಲ ಮಕ್ಕಳು ಓದಲೇಬೇಕು, ಕಷ್ಟ ಆಗಿದ್ರೂ ಪರವಾಗಿಲ್ಲ ಓದ್ಸೋಣ ಅವ್ರನ್ನ ಅಂತೇಳಿ ಒಂದು ದೃಢ ನಿರ್ಧಾರ ತೊಗೊಂಡ್ರು. ದೃಢ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ನಾನು ಹುಟ್ಟೆ ಹೋರಾಟ ಹೆಂಗಿತ್ತು ಅನ್ನೋದನ್ನು ಹೇಳ್ತೀನಿ. 5 ಜನ ನಾವು ಮಕ್ಕಳುಗಳಿದ್ದೆ. ಒಂದೇ ಕಾರಣಕ್ಕೆ ನಾನು ಚಿಕ್ಕ ಮಗು ಇದ್ದಾಗ ತುಂಬ ಜ್ವರ ಬಂದು, ಮಗು ನೋ ಮೋರ್ ಅಂತ ಹೇಳಿ ಇನ್ನು ತೊಗೊಂಡೋಗಿ ಎಲ್ಲರೂ ಹಾಕ್ಬಿಡಿ, ಮಗು ಬದುಕಿಲ್ಲ ಅಂತ ಹೇಳಿದಾಗ ನಮ್ಮ ತಾಯಿ ಕರ್ಡು ತಡೆದಿಲ್ಲ, ಒಂಚೂರಿ ಹಾಸ್ಪಿಟ್ಲಿಗೆ ತೋರ್ಸೋಣ ಅಂತ ಹೇಳಿ ತುರುವೇಕೆರೆ ಡಾಕ್ಟ್ರು ನಿರ್ಮಲ ಮಾತಾ ಅವ್ರು ರೀಸೆಂಟಾಗಿ ಹೋದ್ರು. ಕೈಕಾಲು ಮಾತ್ರ ಇನ್ನೇನು ತೊಗೊಂಡೋಗ್ಬೇಕು, ಬಿಸಾಕ್ಬೇಕು ಅಂದಾಗ ಕೈಕಾಲು ಶೇಕ್ ಆಯ್ತಂತೆ. ಆಗ ಹಾಸ್ಪಿಟ್ಲಿಗೆ ತಂದಿದ್ದಾರೆ. ಪಾಪ ಕೇರ್ ತೊಗೊಂಡ್ರು.
ನನ್ನ ಉಳಿಸ್ಲು. ಈಗ ರೀಸೆಂಟಾಗಿ ತೀರೋದ್ರು ಅವ್ರು ಓದಾಗಲೆಲ್ಲ ನಾನು ತಾಯಿ ಹೃದಯದಲ್ಲಿ ಅಥವಾ ಜನ್ಮ ನೀಡಿರ್ಬೋದು, ಬಟ್ ರೀಬರ್ತ್ ಕೊಟ್ಟಳು ಆಕೆ ನನಗೆ. ಯಾಕೆಂದರೆ ಅವರೆಲ್ಲ ವಿದ್ಯಾಭ್ಯಾಸದ ಕೊರತೆ ಇತ್ತು, ಹಣಕಾಸಿನ ವ್ಯವಸ್ಥೆ ಅಷ್ಟು ಚೆನ್ನಾಗಿರಲಿಲ್ಲ, ಮತ್ತು ತಾಂತ್ರಿಕವಾಗಿ ಅವ್ರಿಗೇನು ಗೊತ್ತಿರಲಿಲ್ಲ. ಆಕೆ ಇಲ್ಲ ಮಗು ಉಳಿಯುತ್ತೆ ಅಂತ ಆಕೆ ಕೇರ್ ತೊಗೊಂಡು ಮಗುನ ಉಳಿಸಿದ್ರು. ಆ ಮಗುನೇ ನಾನು ಇವಾಗ ಅದು ನೆನೆಸ್ಕೊಂಡಾಗ ಒಂದ್ಸತಿ ಘೋರ ಅನಿಸುತ್ತೆ. ಅಂದರೆ ಮನುಷ್ಯನ ಜನ್ಮ ಹುಟ್ಟೆ ಎಷ್ಟು ಹೋರಾಟವಾಗಿರುತ್ತೆ ಅಂತ, ಎಷ್ಟು ಆಯಿತು ಅಂತ. ಅದಾದಮೇಲೆ ಇವತ್ತಿನವರೆಗೂ ನನ್ನ ಬದುಕು ಹೋರಾಡ್ತಾನೆ ಇದ್ದೀವಿ, ಈಗಲೂ ಹೋರಾಡ್ತಾನೆ ಇದ್ದೀನಿ. ಅದಾದಮೇಲೆ ಒಂದು SLC ಪಾಸ್ ಆದ್ವಿ. ಅವಾಗ ಆ ತಾಲ್ಮಾರಿನಲ್ಲಿ ಅಥವಾ ನಮ್ಮ ಹಳ್ಳಿಲೆಲ್ಲ ಒಂದು SLC ಮೇಲೆ ಹುಡುಗರು ಪಾಸ್ ಆಗ್ತಾ ಇರಲಿಲ್ಲ. SLC ಬಂದು ಫೇಲ್ ಆಗ್ಬಿಡೋರು, ಇನ್ನು ವ್ಯವಸಾಯವಾಗಿ ಮನೇಲಿ ಕೆಲಸ ಮಾಡ್ಕೊಂಡು ಉಳ್ಕೊತಿದ್ರು. ಬಟ್ ನಾನು ಫೇಲ್ ಆಗಿದ್ದೆ. ಆದರೆ ನಮ್ಮ ತಂದೆ ಒಂದು ಮಾತು ಹೇಳಿದ್ರು, ಎಕ್ಸಾಮ್ ಕಟ್ಟು. ಅಷ್ಟೊತ್ತಿಗಾಲೇ ನಮ್ಮ ಚಿಕ್ಕಪ್ಪತಿರು ಭಾಗ ಆಗ್ಬಿಟ್ರು. ಇವ್ರ ಮಕ್ಳು ಜಾಸ್ತಿ, ನಾವೆಲ್ಲ ದುಡ್ದು ಇವ್ರ ಮಕ್ಳನ್ನ ಸಾಕ್ಬೇಕಾ, ಬೇಡ ಅಂಥೇಳಿ ಅವರೆಲ್ಲ ಭಾಗ ತಗೊಂಡು ಆಚೆ ಹೋದರು. ಬಟ್ ನಮ್ಮಪ್ಪ ನಮ್ಮಮ್ಮ ಏಕಾಂಗಿಯಾಗಿ ಹೋರಾಟ ಮಾಡಿದ್ರು ನಮ್ಮ ಮಕ್ಕಳನ್ನ ಬೆಳೆಸ್ಬೇಕು ಅಂತ. ಅವ್ರ ವೃತ್ತಿನೇ ಅಲ್ಲ, ವ್ಯವಸಾಯದ ವೃತ್ತಿ ಜೊತೆಗೆ ಈ ಹಳ್ಳಿ ಕಡೆ ಉಳುಮೆ ಮಾಡೋಕ್ಕೆ ನೇಗಿಲನ್ನ ಕೆತ್ತೋರು, ಅದನ್ನು ನನ್ನ ತಂದೆ ಕೆತ್ತು ಕೊಡ್ತಾಯಿದ್ರು. ಅದಕ್ಕೆ ಇಷ್ಟು 10 ರೂಪಾಯಿ ಕೊಡ್ತಾರೆ ಅಂತ. ಸೊ ಅಷ್ಟೆಲ್ಲ ಶ್ರಮಪಟ್ಟರು. ಅದಾದಮೇಲೆ SLC ಫೇಲ್ ಆದೆ. SLC ಫೇಲ್ ಆದಮೇಲೆ ನಾನು ನಿಮ್ಮ ಜೊತೆ ಜಮೀನಲ್ಲಿ ಕೆಲಸ ಮಾಡ್ತೀನಿ, ನಾನು ಎಕ್ಸಾಮ್ ಕಟ್ಟಲ್ಲ. ಒಂದು ದಿವಸ ಈ ಆರು ಹೊಡಿಬೇಕಾದ್ರೆ ಒಂದು ಕೋಲ್ ಇಟ್ಟಿರ್ತೀವಿ, ಆ ಕೋಲ್ ತೊಗೊಂಡು ಸರಿ ಹೊಡೆದ್ರು ನನಗೆ. ಫಸ್ಟ್ ಹೋಗಿ ಟ್ಯೂಷನ್ಗೆ ಹೋಗಿ ಎಕ್ಸಾಮ್ ಕಟ್ಟು, ಟ್ಯೂಷನ್ಗೆ ಹೋಗು, ಟ್ಯೂಷನಿಗೆ ಕಳಿಸಿದ್ರು. ಅಂದರೆ ಒಬ್ಬ ತಂದೆ ಜವಾಬ್ದಾರಿ ಎಷ್ಟಿತ್ತು ನನ್ನ ಮೇಲೆ ಅಥವಾ ನನ್ನ ಫ್ಯಾಮಿಲಿ ಮೇಲೆ ಅಥವಾ ಅವ್ರು ಎಲ್ಲರೂ ಓದಬೇಕು ಅನ್ನೋ ಕಾರಣಕ್ಕೆ ಶ್ರಮ ಎಷ್ಟೇ ಅಂದರು. ನನಗೇನಪ್ಪ ನಮ್ಮ ಅಪ್ಪಗೆ ಆಸರೆಯಾಗಿ ನಿಂತ್ಕೊಳ್ಳೋಣ, ಕಷ್ಟ ಬೀಳ್ತಿದ್ದಾರೆ, ಸಾಕು ನಂದಿತ್ತು. ಆಮೇಲೆ ಹೊಡೆದ್ಬಿಟ್ಟು ಟ್ಯೂಷನ್ಗೆ ಕಳಿಸಿದ್ರು. SLC ಪಾಸ್ ಆದೆ. PUCಗೆ ಅಲ್ಲೇ ತುರುವೇಕೆರೆಯಲ್ಲಿ ಬಂದ್ವಿ. ಎಗೈನ್ ಅಲ್ಲಿ ಹೋರಾಟ. ಯಾಕೆಂದರೆ 70% ಸ್ಟೂಡೆಂಟ್ಸು ಹಳ್ಳಿಗಾಡಿನ ಬರ್ತಕ್ಕಂಥ ಹುಡುಗರಿದ್ರು, ಇನ್ನು 20-30% ಹುಡುಗರು ಸಿಟಿ ಹುಡುಗರಿದ್ರು. ಬಟ್ ಯಾವುದೇ ಕ್ಲಾಸ್ ಎಲೆಕ್ಷನ್ಗಳಾದರೆ ಸಿಟಿಯವರೇ ನಿಂತ್ಕೊಂಡು ಗೆಲ್ತಾಯಿದ್ರು, ಹಳ್ಳಿಯವರು ನಿಂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ. ಇವರು ದಾಂಧಲೆ ಮಾಡೋರು, ಹೊಡಿತಿದ್ರು, ಗಲಾಟೆ ಮಾಡ್ತಿದ್ರು. ನನಗೆ ಆವಾಗಲೇ ಒಂಚೂರು ಮೈ ಚುರುಕಂತು. ಇಲ್ಲ, ನಾವು 70% ಇದ್ದೀವಿ, ಈ 30% ಇರೋ ಹುಡುಗರು ನಮ್ಮ ಡಾಮಿನೇಟ್ ಮಾಡ್ತಾರಲ್ಲ ಅಂಥೇಳಿ ಹಳ್ಳಿ ಹುಡುಗರನ್ನೆಲ್ಲ ಸಂಘಟಿಸಿ ಆ ವರ್ಷ ಎಲ್ಲ ಹಳ್ಳಿ ಹುಡುಗರಿಗೆಲ್ಲ ಥರ ಮಾಡಿದೆ ಎಲೆಕ್ಷನಲ್ಲಿ. ಸಿಟಿಯವ್ರ ಮೇಲೆ ನಾವು ಡಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೊಂದು ದೊಡ್ಡ ಗಲಾಟೆನೇ ಆಯಿತು. ಅವಾಗ ಅವ್ರ ಮೇಲೆ ಒಂದಷ್ಟು ಜನ ಯಾರೋ ಕಂಪ್ಲೇಂಟ್ ಎಲ್ಲ ಕೊಟ್ಟರು. ಪ್ರಿನ್ಸಿಪಾಲ್ ಬಂದರು, ಇಲ್ಲ ಸ್ಟೂಡೆಂಟ್ಸ್ಗಳ್ದಿದೆಲ್ಲ ಬೇಡ, ಅವ್ರ ಬದುಕು ಹಾಳಾಗ್ತವೆ ಅಂಥೇಳಿ ಕರ್ಕೊಂಬಂದರು. ಯಾಗೇನು ಮುಂದಿನ ದಿನ ಬದುಕನ್ನು ಕಟ್ಕೊಳ್ಳೋಕ್ಕೆ ರಾಜಧಾನಿಗೆ ಬಂದೆ. BS ಕಾಲೇಜಲ್ಲಿ ನಾನು ಡಿಗ್ರಿ ಓದೋಕ್ಕೆ ಸೇರಿಕೊಂಡೆ. ಜೊತೆಗೆ ನಾನು 8ನೇ ಕ್ಲಾಸಲ್ಲಿ ಓದುವಾಗಲಿಂದಲೂ ಕೂಡ ನಾನು ಊರಿನ ನಾಟಕಗಳಲ್ಲಿ ಅಭಿನಯಿಸ್ತಿದ್ದೆ. ಅಲ್ಲಿ ಊರಿನಲ್ಲಿ ಪ್ರತಿ ವರ್ಷ ಹಬ್ಬಗಳು ನಡೆಯುತ್ತೆ. ಆ ಹಬ್ಬಗಳಿಗೆ ಜನ ಕೂರಿಸ್ಕೊಳ್ಳೋಕೆ ಏನು ಮಾಡೋರು, ಇಡೀ ರಾತ್ರಿ ನಾಟಕ ಆಡೋದು. ಅದಕ್ಕೆ ಅವರೆಲ್ಲ ಪ್ರಾಕ್ಟೀಸ್ ಮಾಡೋರು. ಆಗೆಲ್ಲ ಏನಾಗ್ತಿತ್ತು ಅಂದರೆ, ಈಗೆಲ್ಲರೂ ವೆಹಿಕಲ್ ಇರ್ತಿದೆ, ಹಬ್ಬ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಿರ್ತಾರೆ. ಆಗೇನಾಗ್ತಿತ್ತು, ನೆಂಟರುಗಳೆಲ್ಲ ಬಂದರೆ ಅವ್ರಿಗೆಲ್ಲ ಮಲ್ಕೊಳ್ಳೋಕೆ ಜಾಗ ಕೊಡೋಕ್ಕಾಗ್ತಿರಲಿಲ್ಲ. ಚಿಕ್ಕ ಚಿಕ್ಕ ಮನೆಗಳಿರೋದು, ಅವರಿಗೆಲ್ಲ ವ್ಯವಸ್ಥೆಗಳಿರ್ತಿರಲಿಲ್ಲ. ಅದಕ್ಕೇನು ಮಾಡೋದು, ಇಡೀ ರಾತ್ರಿ ನಾಟಕ ಆಡೋರು, ನಾಟಕ ನೋಡ್ಕೊಂಡು ಕೂತ್ಕೊಳ್ಳಿ ಅಂತ. ಸೊ ಹಾಗಾಗಿ ಪ್ರತಿ ಊರ ಹಬ್ಬಗಳಲ್ಲೂ ಕೂಡ ನಾಟಕದಲ್ಲಿ ನಾನು ಅಭಿನಯಿಸ್ತಾ ಇದ್ದೆ. ಆಗ್ಲಿಂದಲೇ ನನಗೆ ರಂಗಭೂಮಿಯ ಗೀಳು ಹಚ್ಚಿತ್ತು. ಯಶಸ್ವಿ ರಂಗ ನಟನೂ ಕೂಡ ಆಗಿದ್ದೆ ಆಗಲೇ ನಾನು. ಅದಾದಮೇಲೆ ಕಾಲೇಜು ರಂಗಭೂಮಿಯಲ್ಲೂ ಕೂಡ ನನ್ನನ್ನು ನಾನು ಗುರುತಿಸ್ಕೊಂಡೆ. ಬೆಂಗಳೂರಿಗೆ ಬಂದ ಮೇಲೂ ಕೂಡ ನನಗೊಂದು ಗರ್ವ ಇತ್ತು. ಏನು ಅಂತಂದರೆ, ನಾವು ಹಳ್ಳಿಯವರು ಇದ್ದರೆ ನಾಟಕ ಆಡೋದು, ಸಿಟಿಯವರೆಲ್ಲ ಹೆಂಗ್ರಿ ಆಡ್ತಾರೆ, ನಮ್ಮೂರಲ್ಲಿ ಸ್ಟೇಜ್ ಹಾಕೊಳ್ಳೋಕೆ ಜಾಗ ಇರುತ್ತೆ, ಊರಲ್ಲಿ ಜಾಗ ಇರುತ್ತೆ ಅಂತ. ಅದಾದಮೇಲೆ ಗೊತ್ತಾಯಿತು, ಇದಕ್ಕೋಸ್ಕರ ರಂಗಮಂದಿರಗಳಿದ್ದಾವೆ, ಅದನ್ನೇ ಒಂದು ಡಿಗ್ರಿ ಓದ್ತಾರೆ, NSD ಅಂತದ್ದು DDM ಅಂತಕ್ಕಂಥದ್ದಿದೆ, ಬೇರೆ ಬೇರೆ ಬ್ರಾಂಚಸ್ ಇದೆ ಅಲ್ಲಿ ಓದಲಿಕ್ಕೆ, ಅದನ್ನು ಅಭಿನಯನ ಓದೋಕ್ಕೆ ಒಂದು ಬ್ರಾಂಚಸ್ ಇದೆ ಅಂತಕ್ಕಂಥದ್ದು ತದನಂತರ ನಿಧಾನವಾಗಿ ನನಗೆ ತಿಳುವಳಿಕೆ ಬಂತು. ಆಗ ಮಾನು ಅಂತೇಳಿ ನಮ್ಮ ಕಾಲೇಜು ಪ್ರಿನ್ಸಿಪಲ್ ಇದ್ದರು, ಕನ್ನಡ ಮಾಸ್ಟ್ರು, ಅವರು ಕೂಡ ಆರ್ಟಿಸ್ಟು. ಅವರು ಈ ಅಂತರ್ ಕಾಲೇಜು ರಂಗ ಸ್ಪರ್ಧೆಯಲ್ಲಿ ನಮ್ಮ ಕಾಲೇಜ್ ಸ್ಪರ್ಧೆ ಮಾಡಬೇಕಾದಾಗ ಯಾರು ಆಸಕ್ತರಿದ್ದೀರಿ ಅಂಥೇಳಿ ಹುಡುಕಾಟ ನಡೀತು. ಆಗ ನಾನು ಸ್ವಲ್ಪ ಮಾತು ವಾಯ್ಸು ಜೋರ ಇದ್ದಿದ್ದರಿಂದ ಇದರ ಮೇಲೆ ನೀವು ಬರೋ ಪಾತ್ರ ಮಾಡುತ್ತಾ ಅವರೇ ಗುರುತಿಸಿ ಕರೆದ್ರು. ಚಂದ್ರಶೇಖರ್ ಕಂಬಾರ್ ಅವರ
ಅರಿಕೆ ಕುರಿ ಅಂತಕ್ಕಂಥ ಒಂದು ನಾಟಕ. ಫಸ್ಟ್ ಟೈಮ್ ನಾನು ರಂಗಮ ಪ್ರಯೋಗ ಬೆಂಗಳೂರಿನಲ್ಲಿ ಮಾಡಿದ್ದು. ಅದು ರವೀಂದ್ರ ಕಲಾಕ್ಷೇತ್ರದಲ್ಲಿ, ಅದು ಅಂತರ್ ಕಾಲೇಜು ರಂಗಸ್ಪರ್ಧೆ ರಾಜ್ಯ ಮಟ್ಟದ್ದು. ಅದರಲ್ಲಿ ನನಗೆ ಉತ್ತಮ ಅಭಿನಯಕ್ಕಾಗಿ ಉತ್ತಮ ನಟ ಪ್ರಶಸ್ತಿ ಬಂದ್ಬಿಡ್ತು ಆ ನಾಟಕದಲ್ಲಿ. ಅದಾದ ನಂತರ ಅಲ್ಲೇನಾಯಿತು, ಒಂದಷ್ಟು ರಂಗ ತಂಡಗಳು ನನ್ನನ್ನು ಗುರುತಿಸ್ತು. ನಿಂಗೆ ಆಸಕ್ತಿ ಇದ್ದರೆ ಬನ್ನಿ ನಮ್ಮ ತಂಡದಲ್ಲಿ ಆ್ಯಕ್ಟ್ ಮಾಡಿ ಅಂತೇಳಿ. ಹಾಗಾಗಿ ಅದರಲ್ಲಿ ನಿರಂತರವಾಗಿ ಅಲ್ಲಿ ಅನೇಕ ರಂಗ ತಂಡಗಳಲ್ಲಿ ನಾವು ಅಭಿನಯ ಆರಂಭ ಮಾಡಿದ್ವಿ, ಮತ್ತು ತೋಡಿಸ್ಕೊಂಡು ರಂಗಭೂಮಿಯಲ್ಲಿ. ಅದಾದಮೇಲೆ ಅಲ್ಲಿ ಇನ್ನೊಂದು ಹೋರಾಟ ರಂಗಭೂಮಿಯಲ್ಲಿ ಒಂದು ಹೋರಾಟ ಮಾಡಿದ್ವಿ. ಇವತ್ತು ರವೀಂದ್ರ ಕಲಾಕ್ಷೇತ್ರದ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ. ಆ ಪಾರ್ಕ್ ಉಳ್ಕೊಂಡಿದ್ರೆ ಅದರಲ್ಲಿ ಹೋರಾಟದಲ್ಲಿ ನಾನು ಕೂಡ ಮುಂಚೂಣಿಯಲ್ಲಿ ಇದ್ದೆ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಖುಷಿ ಆಗುತ್ತೆ. ಈಗೇನು ಕನ್ನಡ ಭವನ ಕಟ್ಟಿದ್ದಾರೆ, ಆ ಜಾಗಕ್ಕೆ ಒಬ್ಬ ಪ್ರಭಾವಿ ರಾಜಕಾರಣಿ ಒಬ್ಬ ಕಂಡಾಕ್ಬಿಟ್ಟಿದ್ದ, ಅದನ್ನು ಲೀಸಿ ತೊಳೋದಕ್ಕೆ. ಸೊ ಕನ್ನಡ ಭವನ ಈ ಪಾರ್ಕ್ ಜಾಗದಲ್ಲಿ ಕಟ್ಟಬೇಕು, ಅಲ್ಲಿ ಬೇಡ ಅಂತ ಅವ್ರದ್ದು ಒಕ್ಕಣೆ ಇತ್ತು. ಆಮೇಲೆ ಎಲ್ಲ CGK ಅಂತೇಳಿ ರಂಗಗಾರಡಿಗ, ಅದ್ಭುತವಾದ ರಂಗ ನಿರ್ದೇಶಕರು, ಸಂಘಟಕರು, ಅವ್ರ ನೇತೃತ್ವದಲ್ಲಿ ಒಂದು ದೊಡ್ಡ ಚಳುವಳಿ ಮಾಡಿದ್ವಿ. ಇಲ್ಲ, ಪಾರ್ಕ್ ಉಳ್ಕೋಬೇಕು. ಚಳುವಳಿ ಮಾಡಿದ ಮೇಲೆ ಆ ಪಾರ್ಕ್ ಹಾಗೆ ಉಳ್ಕೋತು. ಈಗ ಅದಕ್ಕೊಂದು ಮೆರುಗು ಇದೆ. ರವೀಂದ್ರ ಕಲಾಕ್ಷೇತ್ರಕ್ಕೆ ಆ ಪಾರ್ಕ್ ಇರೋದ್ರಿಂದ ಒಂದು ದೊಡ್ಡ ಮೆರುಗು. ಆ ಖಾಲಿ ಇದ್ದ ಜಾಗದಲ್ಲಿ ಕನ್ನಡ ಭವನ ನಿರ್ಮಾಣ ಆಯಿತು. ಆಗಲೇ ಇದೆಲ್ಲ ಹೋರಾಟ. ಅದ್ರ ಜೊತೆಗೆ ಒಬ್ಬರು ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಅವರು ಸರಿಯಾಗಿ ರಂಗಭೂಮಿ ಅಧ್ಯಕ್ಷರಾಗಿ ನಡೆಸ್ಕೊತಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ವಿರುದ್ಧನೇ ಒಂದು ಅಕ್ಕ ಪ್ಲಸ್ ಡಮ್ಮಿ ಈಸ್ ಈಕ್ವಲ್ ಟು ಅಕಾಡೆಮಿ ಅಂತೇಳಿ ಒಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ಒಂದಷ್ಟು ರೆವಲ್ಯೂಷನ್ ಆಯಿತು. ಯಾರ್ಯಾರು ಪಾತ್ರಗಳು ಬಂದವು ಇಲ್ಲಿ, ಹೆಂಗೆ ತಂದಿದ್ದಾರೆ ಅಂತೇಳಿ ಜಾಮ್ ಪ್ಯಾಕಲ್ಲಿ ಮತ್ತು ಕಲಾಕ್ಷೇತ್ರ ಫುಲ್ ಆಗಿತ್ತು. ಎಲ್ಲರೂ ಪಾತ್ರ ನೋಡೋಕೆ ಬಂದಿದ್ದರು. ಆದರೆ ಅಲ್ಲೂ ಕೂಡ ನಂದು ಎಗೈನ್ ಹೋರಾಟ ಹಂಗೆ ರಂಗಭೂಮಿಯಲ್ಲೂ ಕೂಡ ಮುಂದುವರೆದಿತ್ತು. ಅಷ್ಟರೊಳಗೆ ಆಕಾಶವಾಣಿನಲ್ಲಿ ಯೂತ್ಸ್ ಪ್ರೋಗ್ರಾಮ್ಗೋಸ್ಕರ ಕಾಲ್ಫಾರ್ಮ್ ಮಾಡಿದರು, ನಾಟಕಗಳಲ್ಲಿ ಧ್ವನಿ ಕೊಡೋದಕ್ಕೆ. ಆಗ ಅದಕ್ಕೆ ನಾನು ಆಡಿಷನ್ಗೆ ಹೋದೆ. ಆಡಿಷನ್ಗೆ ಹೋದಾಗ ಯಾವುದೋ ಒಂದಷ್ಟು ನಾಟಕದ ಮಾತುಗಳನ್ನು ಅಲ್ಲಿ ಇಟ್ಟಿದ್ರು, ಅದನ್ನು ಓದಿ ನೀವು ಅಂತ ಹೇಳಿದ್ರು. ನಾನು ಏನಪ್ಪ ಎಲ್ಲರಿಂದೆಲ್ಲ ವಾಯ್ಸ್ ಬರ್ತಾಯಿದೆ, ಯಾರೋ ಮಾತಾಡುತ್ತಾರೆ, ಅದೇನು ಹೇಳ್ತಾರೆ, ಇದು ಹೇಳ್ತಾರೆ. ಆಮೇಲೆ ಅಲ್ಲಿಂದ ಏನೋ ನನಗೆ ಡಾರ್ಕ್ ರೂಮಲ್ಲಿ ಕೂರಿಸ್ಬಿಟ್ಟಿದ್ರು. ಏನೋ ಒಂದು ಹೊಸ ಅನುಭವ ನನಗೆ. ಆಮೇಲೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಮಗೆ ನಾಟಕ ಮಾಡೋರಿಗೆ ಏನದು ದೊಡ್ಡದಾಗ್ತಿರ್ಲಿಲ್ಲ ಅದು ಏನೋ. ಆಮೇಲೆ ಅವ್ರಲ್ಲಿಂದ ಏನೋ ಒಂದು ಪ್ರಶ್ನೆ ಕೇಳಿದ್ರು, ಈ ಥರದಕ್ಕೊಂದು ಅಭಿನಯ ನೀವೇ ಸ್ವಂತ ಮಾಡಿ ಅಂತ. ಅದಕ್ಕೆ ಹೇಳಿದೆ. ಅದಾದಮೇಲೆ ಒಂದು ಪತ್ರ ಬಂತು, ಇಲ್ಲ ನೀವು ಆಕಾಶವಾಣಿ ಕಲಾವಿದರಾಗಿ ಆಯ್ಕೆ ಆಗಿದ್ರಿ ಅಂತ. ಆಮೇಲೆ ತುಂಬ ನಾಟಕಗಳಿಗೆ ನಾನು ಅಲ್ಲೋಗಿ ಪಾತ್ರಗಳಿಗೆ ಧ್ವನಿ ಕೊಟ್ಟೆ ಆಗ. ಸೊ ಅದಾದಮೇಲೆ ಮುಂದಿನ ಬೆಳವಣಿಗೆ ದೂರದರ್ಶನ ಕಡೆಗೆ ವಾಲ್ತು. ಅಲ್ಲಿ ಒಂದಷ್ಟು ಸೀರಿಯಲ್ಗಳನ್ನ ನಿರ್ಮಾಣ ಮಾಡೋದ್ರಿಂದ ಹಿಡಿದು, ನಿರ್ದೇಶನ ಮಾಡೋದ್ರಿಂದ ಹಿಡಿದು, ಪ್ರೊಡಕ್ಷನ್ ಮಾಡೋದ್ರಿಂದ ಹಿಡಿದು ಎಲ್ಲ ವಿಭಾಗದಲ್ಲೂ ಗುರ್ತಿಸ್ಕೊಂಡ್ವಿ. ಅದಾದ ನಂತರ ಎಗೈನ್ ನಮ್ಮ ಜರ್ನಿ ಗಾಂಧಿನಗರ ಕಡೆಗೆ ಬಂತು. ಆಗ ಬಹುಶಃ 99-2000 ಆಸುಪಾಸಿನಲ್ಲಿ ನಟ ಅಂತ ನಾವೇ ನಾಟಕ ಮಾಡ್ತಾಯಿದ್ವಿ. ಅದನ್ನು ಸಿನಿಮಾ ಮಾಡಿದೆ, ಬಣ್ಣದ ಹೆಜ್ಜೆ ಅಂತ. ಅದರಲ್ಲಿ ಎಲ್ಲರೂ ಕೂಡ ಅದು ವಸ್ತು ನಾಟಕದಾಗಿತ್ತು. ಹಾಗಾಗಿ ಎಲ್ಲರೂ ಕೂಡ ರಂಗಭೂಮಿಯಿಂದ ಬಂದವರೇ ಆಗಿರಬೇಕು, ವಸ್ತು ರಂಗಭೂಮಿದಿದೆ, ನಾನು ನಿರ್ಮಾಣ ಮಾಡ್ತಿರೋದು ರಂಗಭೂಮಿಯಲ್ಲಿದ್ದೀನಿ ಅಂಥೇಳಿ ಒಂದು ಚಾಲೆಂಜಾಗಿ ತೊಗೊಂಡು ಮ್ಯಾಕ್ಸಿಮಮ್ ಜನ ಯಾರ್ಯಾರು ರಂಗಭೂಮಿಯಲ್ಲಿ ಸಿಗ್ತಾರೆ ಅವ್ರನ್ನ ಹುಡುಕಿದ್ವಿ. ಮ್ಯೂಸಿಕ್ ಅಂದರೆ ಹಂಸಲೇಖ ರಂಗಭೂಮಿಯಿಂದ ಬಂದಿರೋರು, ಅವ್ರ ಕೈಲಿ ಮಾಡ್ಸೋಣ. ನಟನಾಗಿ ಯಾರ ಕೈಲಿ ಮಾಡಿಸೋದು, ದೇವರಾಜು ರಂಗಭೂಮಿಯಿಂದ, ಅವು ಪೀಕಲ್ಲಿದ್ದರು ಅವರು. ನಟಿಯಾಗಿ ವಿನಯ ಪ್ರಸಾದ್ ರಂಗಭೂಮಿಯಿಂದ ಬಂದಿರೋರು, ಮುಖ್ಯಮಂತ್ರಿ ಚಂದ್ರು, ಅವಿನಾಶ್, ರಮೇಶ್ ಭಟ್, ಈ ಥರ ಎಲ್ಲ ರಂಗಭೂಮಿಯ ಕಲಾವಿದರನ್ನೇ ಹುಡುಕಿ ಆ ಸಿನಿಮಾದಲ್ಲಿ ಪಾತ್ರ ಮಾಡಿಸಿದ್ವಿ, ಸಂಗೀತ ಮಾಡಿಸಿದ್ವಿ. ಅದೊಂದು ಪ್ಯಾಷನ್ ಆಯ್ತು ನನಗೆ. ಎಸ್, ಈ ಥರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ಖುಷಿ ಆಗ್ತಿತ್ತು. ಅದಾದಮೇಲೆ ಅನೇಕ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ವಿ, ನಟಿಸಿದೆ, ನಿರ್ದೇಶನ ಮಾಡಿದೆ. ಅದಾದಮೇಲೆ ಡಬ್ಬಿಂಗ್ ಅಂತಕ್ಕಂಥದ್ದು ಒಂದು ವಿಚಾರ ಬಂತು. ಡಬ್ಬಿಂಗ್ ತರಬೇಕು ಬೇಡ ಅಂತ. ಯಾಕೆಂದರೆ ಒಂದಷ್ಟು ಕಲಾವಿದರು ಮನೆಗೆ ನಾನು ಪಾತ್ರಗಳು ಹೇಳೋಕ್ಕೆ ಹೋದಾಗ, ಸರ್ ಅದೇನು ಮಾಡ್ತೀರಾ ಸರ್, ಈ ಥರದ್ದು ರೀಮೇಕ್ ಮಾಡಿ ಅಂತ ಅನೇಕ ಜನ ನಮಗೆ CD ಕೊಟ್ಟದ್ದು ಇದೆ. ನಾನು ಹೇಳಿದೆ, ಸರ್ ನೀವು ಕಲಾವಿದರಾಗಿ ಪಾತ್ರ ಮಾಡ್ತೀನಿ ಮಾಡಲ್ಲ ಅಂತ ಹೇಳಬೇಕು, ಇದನ್ನು ಮಾಡಿ ಅಂತ ಹೇಳೋದಲ್ಲ ನಿಮ್ಮ ಕೆಲಸ. ಜೊತೆಗೆ ಅಟ್ಲೀಸ್ಟು 8 ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥ ನನ್ನ ನಾಡಲ್ಲಿ ಒಂದು ಸಿನಿಮಾ ಮಾಡೋ ಕತೆ ಮಾಡೋ ಯೋಗ್ಯತೆ ಇರಲ್ವಾ, ಒಂದು ನೇರವಾದ ಕತೆ ಮಾಡೋ ಯೋಗ್ಯತೆ ಇಲ್ವಾ ಕನ್ನಡಿಗರಿಗೆ? ಬೇರೆಯವರು ಮಾಡಿರ್ತಕ್ಕಂಥದ್ದು ನಾವು ರೀಮೇಕ್ ಮಾಡಬೇಕಾ ಅನ್ನೋ ಪ್ರಶ್ನೆ ನನಗೆ ಬಂತು. ಅಕಸ್ಮಾತ್ ಅವ್ರ ಹತ್ರಕ್ಕೆ ಒಂದು ಕ್ಯಾಸೆಟ್ ಕೊಡೋ ಬದಲು ಅವ್ರು ಅಪ್ಪಿತಪ್ಪಿ ಯಾವುದಾದ್ರು ಒಂದು ಸಣ್ಣ ಕಥೆನೋ, ಒಂದು ಕಾದಂಬರಿಯನ್ನೋ, ಇನ್ನೇನೋ ಒಂದು ಪುಸ್ತಕನ ಕೊಟ್ಟಿದ್ದಿದ್ರೆ, ಒಂದು ನಾಟಕದ ಪುಸ್ತಕ ಕೊಟ್ಟಿದ್ರು, ಇದನ್ನು ಮಾಡ್ರಿ ನೀವು ಅಂತ ಹೇಳಿದರೆ ನನಗೆ ಖುಷಿ ಆಗ್ತಿತ್ತು. ಎಸ್,
ಕನ್ನಡದ ಮೇಲೆ ಅವ್ರಿಗೆ ಕಮಿಟ್ಮೆಂಟ್ ಇದೆ ಅನ್ನೋದು ಇದು ಸಿಕ್ತಿತ್ತು. ಅದಾದಮೇಲೆ ಇದನ್ನು ಹೆಂಗೆ ಹೊಡೆಯೋದು ಅಂತ ಒಂದಷ್ಟು ಜನ ನನ್ನ ಮನಸ್ಥಿತಿಗೆ ಅಥವಾ ನನ್ನ ವ್ಯಾಪ್ತಿಗೆ ಸಿಕ್ಕೋ ಜನರ ಜೊತೆ ಒಂದಷ್ಟು ಚರ್ಚೆ ಮಾಡಿದ್ವಿ. ಆಗ ಈ 100% ಟ್ಯಾಕ್ಸ್ ಫ್ರೀ ಅಂತ ಇತ್ತು ಕನ್ನಡಕ್ಕೆ. ನಾವೇನು ಹೇಳಿದೆ, ನಾನು ಹೊತ್ಕೊಂಡು ಮನವಿ ಕೊಟ್ವಿ ಎಲ್ಲರೂ ಹೋಗಿ, ಸ್ವಾಮಿ ರೀಮೇಕ್ ಸಿನಿಮಾಗಳಿಗೆ ಅವ್ರು ಬರೋದೇ ವ್ಯಾಪಾರ ಮಾಡೋದಕ್ಕೆ, ನೀವು 100% ಟ್ಯಾಕ್ಸ್ ಫ್ರೀ ಕೊಡೋದು ಯಾಕೆ? ಕನ್ನಡದ ಸಿನಿಮಾಗಳನ್ನು, ಕನ್ನಡದ ಮಣ್ಣಿನ ವಾಸನೆ ಇರ್ತಕ್ಕಂಥ ಸಿನಿಮಾಗಳನ್ನು, ಇಲ್ಲಿಯ ಸಾಹಿತ್ಯ ಇರ್ತಕ್ಕಂಥ ಸಿನಿಮಾಗಳನ್ನು ನೀವು ದೇಶ ಅಥವಾ ವಿದೇಶ ಅಥವಾ ಈ ರಾಜ್ಯದಲ್ಲಿ ಎಲ್ರಿಗೂ ಗೊತ್ತಾಗೋದಕ್ಕೆ ತೋರಿಸೋದಕ್ಕೆ ಸಹಾಯಧನಾಗಲಿ ಅಥವಾ ಈ ಟ್ಯಾಕ್ಸ್ ಫ್ರೀ ಆದರೂ ನೀವು ಕೊಡ್ತಾಯಿದ್ದೀರಿ. ಬಟ್ ಅವರು ರೀಮೇಕ್ ಮಾಡ್ತಿರೋ ಉದ್ದೇಶ ಹಣ ಮಾಡೋಕ್ಕೋಸ್ಕರ. ಅದು ಬಿಸ್ನೆಸ್, ಅದು ಅವ್ನು ಬಿಸ್ನೆಸ್ ಮಾಡೋಕ್ಕೆ ಬರ್ತಿದ್ದಾನೆ. ಅವ್ರು ಬೇರೆ ಭಾಷೆಗೆ 50 ಲಕ್ಷ, 1 ಕೋಟಿ, 2 ಕೋಟಿ ಎಲ್ಲ ಕೊಟ್ಟು ಹಕ್ಕುಗಳು ತರ್ತಿದ್ದಾರೆ. ಸೊ ಅವ್ರಿಗೆ ಯಾಕೆ ನೀವು 100% ಟ್ಯಾಕ್ಸ್ ಫ್ರೀ ಕೊಡ್ತೀರಿ? 100% ಟ್ಯಾಕ್ಸ್ನ ಬಂದ್ ಮಾಡಿ, ಅವ್ರು 100% ಟ್ಯಾಕ್ಸ್ ಕಟ್ಟಲಿ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಅದು ಒಂದು ಚೆಲುವಿನ ಚಿತ್ತಾರ ಆ ಥರ ಒಂದಷ್ಟು ಸಿನಿಮಾಗಳಿಗೆ ಅದು ಎಫೆಕ್ಟ್ ಆಯ್ತಾಗ. ತಿರ್ಗಾ ಅದ್ರದ್ದೊಂದು ದೊಡ್ಡ ಮಾಫಿಯಾ ಇದೆ, ಅಲ್ಲೊಂದಷ್ಟು ಜನ ದೊಡ್ಡ ಲೆವೆಲಲ್ಲಿ ಹ್ಯಾಂಡ್ಲ್ ಮಾಡೋವಂಥ ಜನ ಇದ್ದರು. ಅವ್ರಿಗೆಲ್ಲ ಹೋಗಿ, ಇಲ್ಲ ಕನ್ನಡ ಅಂದಮೇಲೆ ಕನ್ನಡ ಅಷ್ಟೇ, ಇಲ್ಲಿ ಜನಕ್ಕೆ ಕೆಲಸ ಸಿಗ್ತಿದೆ, ಇಲ್ಲಿ ಜನಕ್ಕೆ ಉದ್ಯೋಗ ಆಗಿದೆ, ಇಲ್ಲಿ ಜನಕ್ಕೆ ಹಣ ಸಿಕ್ಕಿದೆ, ಅದಕ್ಕೆ ನೀವು ಟ್ಯಾಕ್ಸ್ ಫ್ರೀ ಕೊಡಲೇಬೇಕು ಅಂತೇಳಿ ಒಂದು ದೊಡ್ಡ ಕೂಗೆದ್ದಳ್ತು. ಅವರು ಅದರಲ್ಲಿ ಗೆದ್ದರು. ಸರಿ, ಇದನ್ನು ಹೆಂಗೆ ಸರಿಗಟ್ಟೋದು, ಇದು ಹೆಂಗೆ ಬೇರೆ ಮಾಡೋದು ಅಂತೇಳಿ ನೆಕ್ಸ್ಟ್ ಸ್ಟೆಪ್ ನಾವು ಇಟ್ಟಿದ್ದೇನೆ. ಅದೇ ಸಿನಿಮಾನ ಡಬ್ಬಿಂಗ್ ಮಾಡಿದ್ರೆ ಹೇಗೆ? ಆಗೇನಾಗುತ್ತೆ, ಕನ್ನಡದ ಕಥೆಗಾರರಿಗೆ ಕತೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಕಥೆಗಾರರಿಗೆ ಕತೆ ಸಿಗುತ್ತೆ, ಈ ಮಣ್ಣಿನ ವಾಸನೆ ಕತೆ ಸಿಗುತ್ತೆ ಅಂತೇಳಿ ಡಬ್ಬಿಂಗಿಗೆ ನಾವು ನಾಂದಿ ಹಾಡಕ್ಕೆ ಹೊರಟ್ವಿ. ಆಗ ಒಂದಷ್ಟು ಜನ ನಮ್ಮ ವಿರುದ್ಧ ಹೋರಾಟ ಮಾಡಿದ್ರು. ಆಮೇಲೆ ಒಂದು ಸಂಸ್ಥೆಯಲ್ಲಿ ನಾನು ಸದಸ್ಯತ್ವ ಪಡೆದಿದ್ದನ್ನು ಇವನು ಕನ್ನಡ ದ್ರೋಹಿ ಅಂತೇಳಿ ನನ್ನನ್ನು ಸಸ್ಪೆಂಡ್ ಮಾಡಿದ್ರು. ಅನಿವಾರ್ಯ ಆಗೋಯ್ತು. ಆಮೇಲೆ ನನಗೆ ಗೊತ್ತಿದ್ದಾಗ, ನಾವು ಟಿ ವಿ ಸೀರಿಯಲ್ ಮಾಡ್ತಾಯಿದ್ದಾಗ ಅಥವಾ ಇನ್ನೊಂದು ಪ್ರೋಗ್ರಾಮ್ಗೆಲ್ಲ ಮಾಡ್ತಿದ್ದಾಗ, ನನಗೆ ಬೇಕಾದಂಗೆ ನಾನು ಸೀರಿಯಲ್ ಮಾಡ್ತಿದ್ದೆ. ನನಗೆ ಬೇಕಾದ ಕಡೆ ವೆಹಿಕಲ್ ತೊಗೋತಿದ್ದೆ, ಬೇಕಾದ ಮೇಕಪ್ ಮ್ಯಾನ್ ತೊಗೋತಿದ್ದೆ, ಬೇಕಾದ ಕಡೆ ಕ್ಯಾಮ್ರಾ ತೊಗೋತಾ ಇದ್ದೆ, ಬೇಕಾದ ಕಡೆ ಲೈಟ್ ತೊಗೋತಾ ಇದ್ದೆ. ಇಲ್ಲ ನನ್ನದೇ ಕಾರಿದ್ದು ನಾನು ಬಳಕೆ ಮಾಡ್ತಿದ್ದೆ. ಈ ಥರದ್ದು ಸ್ವತಂತ್ರವಾಗಿ ಕೆಲಸ ಮಾಡ್ತಿದ್ವಿ. ಈ ಸಿನಿಮಾಗೆ ಬರ್ತಿದ್ದೆ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಿನಿಮಾ ಮಾಡಬೇಕಾಗಿತ್ತು. ಬಹುಶಃ ಅದನ್ನು ಹೇಳಬೇಕು, ಅರ್ಥವಾಗ ಭಾಷೆಯಲ್ಲಿ ಹೇಳಬೇಕು. ಈಗ ನಾನು ಮನೆ ಕಟ್ತೀನಿ ಅಂತಂದರೆ ಆ ಮನೆಗೆ ಬೇಕಾಗಿದ್ದ ಸವಲತ್ತುಗಳನ್ನು ಅಥವಾ ಸಹಕರಣೆಗಳನ್ನು ನನಗೆ ಬೇಕಾದ ಜಾಗದಾಗ ತೊಗೋತೀನಿ, ನನಗೆ ಬೇಕಾದ ಕಡೆ ಮರಳು ತೊಗೋತೀನಿ, ನನಗೆ ಬೇಕಾದ ಕಡೆ ಕಮಲ ತೊಗೋತೀನಿ, ನನಗೆ ಬೇಕಾದ ಕಡೆ ಇಟ್ಟಿಗೆ ತೊಗೋತೀನಿ. ಆದರೆ ಇಲ್ಲಿ ಆ ವ್ಯವಸ್ಥೆ ಇರಲಿಲ್ಲ. ಇಂಥ ಕಡೆಯಿಂದ ಕ್ಯಾಮ್ರಾ ತೊಗೋಬೇಕು, ಇವ್ರದ್ದು ಯೂನಿಟ್ ತೊಗೋಬೇಕು, ಇಷ್ಟು ಬಾಯಿಗೆ ತೊಗೋಬೇಕು, ಅದನ್ನು ತೊಗೋಬೇಕು, ಹೀಗೆ ತೊಗೋಬೇಕು, ಇವ್ರನ್ನೇ ತೊಗೋಬೇಕು. ಅವರು ಒಂದು ಸಂಘಟಿತವಾದ ಹೋರಾಟ ಆಯಿತು. ನಾನು ಅಂದ್ಕೊಂಡೆ, ಎಲ್ಲಪ್ಪ ನಾವು ಸಿನಿಮಾ ಮಾಡೋಕ್ಕೆ ಬಂದಿದ್ದೀನಿ, ನನಗೆ ಯಾಕೆ ದಬ್ಬಾಳಿಕೆ ಮಾಡ್ತೀರಿ ನೀವು? ನನ್ನ ಬಿಡಿ, ನನ್ನ ಪಾಡಿಗೆ ನನ್ನ. ಆಮೇಲೆ ನಾನೇ ಅಂದ್ಕೊಂಡಿದ್ದ, ಆಮೇಲೆ ನೀವು ಅಂದ್ಕೊಂಡಿದ್ರ ಕೃಷ್ಣೇಗೌಡಲ್ಲೆಲ್ಲ ತುರೈಕೆರೆಯಿಂದ ಒಂದು ಸಿನಿಮಾ ನಿರ್ಮಾಣ ಮಾಡ್ತಾನೆ, ನೀವು ಕಾರ್ಡ್ ಮಾಡಿಸ್ತೀರಲ್ಲ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಕೇಳಿಲ್ಲ. ನಾವು ಬಂದಿದ್ವಿ, ನನ್ನ ಉದ್ಯೋಗ ಅಥವಾ ನನಗೆ ಬೇಕಾದಾಗ ನಾನು ಕೆಲಸ ಮಾಡ್ಕೊತಿದ್ದೀನಿ, ನಾನು ಬಿಟ್ಬಿಡಿ. ಅದೊಂದು ಹೋರಾಟ ಆರಂಭ ಆಯ್ತು. ಈಗ ಆದರೆ ಸಫಲರಾದ್ವಿ ನಾವೇ. ಅದಕ್ಕೆ ಈ ವಿಚಾರದಲ್ಲಿ ನಾನು ಮುನ್ರತ್ನ ಮತ್ತು ಅವಾಗ ನಿರ್ಮಾಪಕ ಸಂಘದ ಅಧ್ಯಕ್ಷ ಮುನ್ರತ್ನ ಅವರಾಗಿದ್ದರು, ಮತ್ತು ಒಂದು ಸಂಸ್ಥೆ ಅಧ್ಯಕ್ಷರಾಗಿ HD ಗಂಗರಾಜ್ ಅವರಿದ್ದರು. ಅವರಿಬ್ಬರು, ಇಲ್ಲ ಕೃಷ್ಣೇಗೌಡ ಮತ್ತು ಅವರ ತಂಡ ವಾದ ಕರೆಕ್ಟಾಗಿದೆ, ಅವನು ಫ್ರೀ ಬಿಡಿ. ನನ್ನ ಉದ್ದೇಶ ಏನು ಅಂದರೆ, ಸ್ಕ್ರೀನ್ ಮೇಲೆ ಕಾಣೋಕ್ಕೆ ದುಡ್ಡು ಖರ್ಚು ಮಾಡಿರಿ. ದುಡ್ಡು ಯಾವತ್ತೂ ನಾವೇನು ಖರ್ಚು ಮಾಡ್ತಾಯಿದ್ದೀನಿ ಅದು ಸ್ಕ್ರೀನ್ ಮೇಲೆ ಕಾಣಬೇಕು. ಒಳ್ಳೆ ಕಾಸ್ಟ್ಯೂಮ್ಸ್ ಹಾಕಿ, ಒಳ್ಳೆ ಲೊಕೇಶನ್ ಶೂಟ್ ಮಾಡಿ, ಒಳ್ಳೆ ಎಡಿಟಿಂಗ್ ಮಾಡಿ, ಒಳ್ಳೆ ಸಂಭಾಷಣೆ ಬರೀರಿ, ಒಳ್ಳೆ ಕಲಾವಿದ್ರನ್ನ ಹಾಕಿ, ಆಗ ರಿಚ್ಚಾಗಿ ಕಾಣುತ್ತೆ ಸಿನಿಮಾ. ನೀವು ಇಲ್ಲಿ ಎಷ್ಟು ಜನ ಯಾರನ್ನ ಬ್ಯಾಕ್ ಡ್ರಾಪಲ್ಲಿ ಇಟ್ಕೊಂಡಿದ್ರಿ, ಎಷ್ಟರಕ್ಕೆ ನೀವು ಹಣ ಕೊಟ್ರಿ, ಬಡ್ಜೆಟ್ ಯಾಕೆ ಜಾಸ್ತಿ ಆಯಿತು, ಅದು ಸ್ಕ್ರೀನ್ ಮೇಲೆ ಕಾಣಲ್ಲ. ನನ್ನ ವಾದ ಒಂದೇ ಇತ್ತು, ನೀವೇನು ಹಣ ಖರ್ಚು ಮಾಡ್ತೀರೋ ಅಷ್ಟು ಹಣವನ್ನು ಸ್ಕ್ರೀನ್ ಮೇಲೆ ಕಾಣಂಗೆ ಮಾಡಿ, ಸಿನಿಮಾ ಕ್ವಾಲಿಟಿ ಮಾಡಿ. ಈಗ ಪರಭಾಷಾ ಚಿತ್ರಗಳು ನಮ್ಮ ಮೇಲೆ ದಬಾಳಿಕೆ ಮಾಡ್ತಿದ್ದಾವೆ ಅಂದರೆ, ನಮಗೆ ಈಗ ಒಂದು ಜನಸಾಮಾನ್ಯರ ಮಾತಿತ್ತು, ಇಲ್ಲ ಕನ್ನಡ ಸಿನಿಮಾ ಕ್ವಾಲಿಟಿ ಇರಲ್ಲ ಯಾಕಂತಾನೆ. ಮತ್ತು ಕ್ವಾಲಿಟಿ ಸಿನಿಮಾ ಮಾಡಿ. ಕ್ವಾಲಿಟಿ ಸಿನಿಮಾ ಮಾಡೋದು ಯಾವಾಗ? ನಾನು ಹಾಕೋ ಪ್ರತಿ ಹಣವೂ ಕೂಡ ಸ್ಕ್ರೀನ್ ಮೇಲೆ ಕಾಣಬೇಕು. ಆ ಸ್ಕ್ರೀನ್ ಮೇಲೆ ಕಾಣುವ ಸಿನಿಮಾಗಳನ್ನು ಮಾಡಿದಾಗ ಮಾತ್ರ ನಮ್ಮ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಅಥವಾ ಕ್ವಾಲಿಟಿ ಕಾಣಿಸುತ್ತೆ, ನಾನು ಹಾಕಿರೋ ಹಣ ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಹಿಂದೆಗಡೆ ಖರ್ಚು ಮಾಡೋದು, ಎಷ್ಟೇ ಹಣ ಖರ್ಚು ಮಾಡೋದು ನಮಗೇನು ಕಾಣಿಸಲ್ಲ ಅಂತಕ್ಕಂಥ ವಾದದಲ್ಲಿ ನಾವು ಯಶಸ್ವಿ ಆದ್ವಿ. ಆವಾಗ ಈ ಒಕ್ಕೂಟದ ವ್ಯವಸ್ಥೆಯಿಂದ ಆಚೆ ಬಂದ್ವಿ. ಅದಾದಮೇಲೆ ಏನು ಡಬ್ಬಿಂಗ್, ಯಾವಾಗ ಈ ರೀಮೇಕ್ ಹಾವಳಿನ ತಪ್ಪಿಸ್ಬೇಕು, ಅದೇ ಸಿನಿಮಾನೇ ರೀಮೇಕ್ ಆಗಿ ಮಾಡೋ ಅಂಥದ್ದೇ ಡಬ್ಬಿಂಗ್ ಆಗಿ ಪರಭಾಷೆಯಿಂದ ನಮಗೆ ಬಂದುಬಿಟ್ರೆ, ಆಗ ಅವರಿಗೆ ಡಬ್ಬಿಂಗ್ ಮಾಡೋಕ್ಕೆ ಅವಕಾಶನೇ ಇಲ್ವಲ್ಲ, ರೀಮೇಕ್ ಮಾಡೋಕ್ಕೆ ಅವಕಾಶನೇ ಇಲ್ವಲ್ಲ. ಆಗ ಅವರು ನೇರವಾಗಿ ಕನ್ನಡದ ಕಥೆಗಳು ಹುಡುಕ್ತಾರೆ, ಈ ಮಣ್ಣಿನ ವಾಸನೆಯ ಕಥೆಗಳು ಹುಡುಕ್ತಾರೆ. ಆಗ ಇಲ್ಲಿಯ ಕಥೆಗಾರರಿಗೆ ಕೆಲಸ ಸಿಗುತ್ತೆ. ಈ ಮಣ್ಣಿನ ವಾಸನೆಯ ಸಿನಿಮಾ ದೇಶ ವಿದೇಶದ ಪ್ರಪಂಚಕ್ಕೆ ತಲುಪ್ತವೆ.
ಯಾಕೆಂದರೆ ಒಂದು ಸರಿ ಮೀಟಿಂಗಲ್ಲಿ ನಾನು ಚೆನ್ನೈಗೆ ಹೋದಾಗ ಒಂದು ಮಾತು ಕೇಳಿದ್ರೆ, ಅಲ್ಲ ಸರ್ ಇಲ್ಲಿ ನಿಮ್ಮ ಎಲ್ಲ ಭಾಷೆಗಳು ಸಿನಿಮಾಗಳು ಕೂಡ ಬೆಂಗಳೂರಲ್ಲಿ ರಿಲೀಸ್ ಮಾಡ್ತೀರಿ, ನಮ್ಮ ಸಿನಿಮಾಗಳು ಯಾಕೆ ನೀವು ರಿಲೀಸ್ ಮಾಡಲ್ಲ ಅಂತ ಕೇಳಿದ್ಕೆ, ಅಲ್ಲ ರೀ ನೀವು ನಮ್ಮ ಸಿನಿಮಾನೇ ತಗೊಂಡು ರೀಮೇಕ್ ಮಾಡ್ತೀರಾ, ಅದನ್ನ ಯಾರು ರೀ ಮತ್ತೆ ನೋಡ್ತಾರೆ? ಹಾಸ್ಯ ಮಾಡಿದ್ರು. ನಿಮ್ಮ ಮಣ್ಣಿನ ವಾಸನೆ ಸಿನಿಮಾ ಮುಂಚೆ ಒಂದು ಕಾಲ ಇತ್ತು, ನಿಮ್ಮ ಸಿನಿಮಾಗಳು ನಾವು ರೀಮೇಕ್ ಮಾಡ್ತೀವಿ, ಈಗ ಬರೀ ನಮ್ಮವ್ರು ರೀಮೇಕ್ ಅವಾಗ ಆಗ್ತಾಯಿದ್ವಿ ನಾವು. ತಮಿಳು ಕನ್ನಡ ಪಿಕ್ಚರಲ್ಲಿ ಬಿಡುಗಡೆ ಆಗ್ತಿತ್ತಾಗ, ಹೈದರಾಬಾದಲ್ಲಿ ಬಿಡುಗಡೆ ಆಗ್ತಿತ್ತಾಗ. ಈಗ ಯಾವಾಗ ತೆಲುಗು ತಮಿಳಿಂದಲೇ ತಂದು ಇಲ್ಲಿ ರೀಮೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ನಿಂತೋಯ್ತು. ಯಾಕೆಂದ್ರೆ ಅದು ತೆಲುಗಲ್ಲಿ ಬಂದಿರುತ್ತೆ, ತಮಿಳಲ್ಲಿ ಬಂದಿರುತ್ತೆ, ಹಿಂದಿಯಲ್ಲಿ ಬಂದಿರುತ್ತೆ, ಅವರು ಎಲ್ಲ ಭಾಷೆಗೂ ಮಾಡಿರ್ತಾರೆ. ಮತ್ತು ಅದೇ ಸಿನಿಮಾನ ಮಾಡಿದ್ರೆ ಯಾರು ನೋಡ್ತಾರೆ? ಆಮೇಲೆ ಅವರು ಖರ್ಚು ಮಾಡೋ ಅಷ್ಟು ಕ್ವಾಲಿಟಿಯಲ್ಲೇ ನಾವು ತೆಗೆಯಲ್ಲ ಅದನ್ನ. ಬಡ್ಜೆಟ್ ವೈಸು ಕೂಡ ನಾವು ಕಾಂಪ್ರಮೈಸ್ ಮಾಡ್ಕೊಂಡಿರ್ತೀವಿ, ಸೀಮಿತ ಆಗಿರುತ್ತೆ. ಸೊ ಅವ್ರ ಪ್ರಶ್ನೆ, ಅವ್ರ ಉತ್ತರ ಕರೆಕ್ಟಾಗಿತ್ತು ನಾನು ಕೇಳಿದ ಪ್ರಶ್ನೆಗೆ, ಹೌದಲ್ವಾ ಅನಿಸ್ತು. ಸೊ ಅವೆಲ್ಲ ಆಯಾಮಗಳಲ್ಲೂ ಕೂಡ ನಾವು ಯೋಚನೆ ಮಾಡಿದಾಗ ಎಸ್, ಡಬ್ಬಿಂಗ್ ತಂದಾಗ ಕನ್ನಡದ ಸಿನಿಮಾಗಳು ಆಗಕ್ಕೆ ಸಾಧ್ಯ ಆಗುತ್ತೆ. ಆಗ ಇವರು ಈ ಪ್ರಶ್ನೆಗಳು ಹೇಳೋಕ್ಕೆ ಸಾಧ್ಯ ಆಗಲ್ಲ ಅಂಥೇಳಿ ಡಬ್ಬಿಂಗದು ಹೋರಾಟ ಮಾಡಿದ್ವಿ. ಅದನ್ನು ಹೋರಾಟ ಮಾಡಿದ ಮೇಲೆ ಎಗೈನು ಕರ್ನಾಟಕ ಕಾಲ್ ಮಾಡಿದ್ರು. ಅದೇನೋ ನಮ್ಮದೊಂದು ಸ್ಟ್ಯಾಚು ಮಾಡ್ಕೊಂಡು ಚಪ್ಪಲಿ ಹಾರ ಹಾಕಂತಂದು ಮೈಸೂರು ಬ್ಯಾಂಕಲ್ಲಿ ಸುಟ್ಟು ಎಲ್ಲ ಗಲಾಟೆ ಮಾಡಿದ್ರು. ಆಫೀಸ್ ನುಗ್ಗೆಲ್ಲ ದಾಂಧೆ ಎಬ್ಸಿದ್ರು, ಮನೆಗೆ ಕಲ್ಲು ಹೊಡೆದ್ರು. ಆಮೇಲೆ ನಾನು ಅಲ್ಲೆಲ್ಲೋ ಹೋಗ್ತಿದ್ದಾಗ ಒಂದು ಜನ ಬಂದು ಅಟ್ಯಾಕ್ ಮಾಡಿದ್ರು. ಅದಾದಮೇಲೆ ನಾನು ಗಾಂಧಿನಗರಲ್ಲೇ ಇರಬೇಕು ಅಂತ ಅಂದೆ. ಈಗಲೂ ಗಾಂಧಿನಗರಲ್ಲೇ ಇದ್ದೀನಿ ಅವತ್ತಿಂದ. ಧನ್ಯವಾದಗಳು.